ಇನ್ನು ಇಂದು ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆಯಲಿರುವಂಥ ಒಂದು ಸಭೆ ಇದು. ಮಧ್ಯಾಹ್ನ 12 ಗಂಟೆ ಕ್ಯಾಬಿನೆಟ್ ಹಾಲ್ನಲ್ಲಿ ಮೀಟಿಂಗ್ ನಡೆಯುತ್ತೆ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ. ನೋಡಿ, ಇಂದು ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಒಂದು ಸಭೆ ಅದು. ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆಯುತ್ತೆ ಇವತ್ತಿನ ಸಚಿವ ಸಂಪುಟ. ಮಧ್ಯಾಹ್ನ 12 ಗಂಟೆಗೆ ಕ್ಯಾಬಿನೆಟ್ ಹಾಲ್ನಲ್ಲಿ ಮೀಟಿಂಗ್ ನಡೆಯುತ್ತೆ. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ನಡೆಯಲಿರುವ ಚರ್ಚೆ, ಕ್ಯಾಬಿನೆಟ್ನಲ್ಲಿ ಮುಂಗಾರು ಮಳೆ ಕೊರತೆ ಬಗ್ಗೆ ಚರ್ಚೆ ಸಾಧ್ಯತೆ ಇದೆ. ಇನ್ನು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಇನ್ನು 15ಕ್ಕೂ ಹೆಚ್ಚು ವಿಷಯಗಳ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚೆ ಸಾಧ್ಯತೆ ಇದೆ. ವೀಕ್ಷಕರೇ, ಇಂದು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇದೆ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಇದಾರಲ್ಲ, ಅವರ ನೇತೃತ್ವದಲ್ಲಿ ನಡೆಯಲಿರುವಂಥ ಒಂದು ಸಭೆ. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಒಂದು ಕ್ಯಾಬಿನೆಟ್ ಹಾಲ್ನಲ್ಲಿ ಮೀಟಿಂಗ್ ನಡೆಯುತ್ತೆ. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ನಡೆಯುತ್ತೆ ಒಂದು ಚರ್ಚೆ. ಕ್ಯಾಬಿನೆಟ್ನಲ್ಲಿ ಮುಂಗಾರು ಮಳೆ ಕೊರತೆ ಬಗ್ಗೆ ಚರ್ಚೆ ಆಗುತ್ತೆ, ಇನ್ನಿತರ ಕುಡಿಯುವ ನೀರಿನ ಬಗ್ಗೆ ಚರ್ಚೆ ಆಗುತ್ತೆ. 15ಕ್ಕೂ ಹೆಚ್ಚು ವಿಷಯಗಳ ಬಗ್ಗೆ ಸಂಪುಟದಲ್ಲಿ ಚರ್ಚೆ ಸಾಧ್ಯತೆ ಇದೆ. ವೀಕ್ಷಕರೇ, ಇವತ್ತು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ. ಈ ಬರಗಾಲ ಆಗಿರಬಹುದು, ಕುಡಿಯುವ ನೀರಿನ ಸಮಸ್ಯೆ ಆಗಿರಬಹುದು, ಇನ್ನಿತರ ಜನಗಳ ಸಮಸ್ಯೆ ಬಗ್ಗೆ ಚರ್ಚೆ ಆಗುತ್ತೆ. ಈ ಸಚಿವ ಸಂಪುಟ ವಿಸ್ತರಣೆ ಇದೆಯಲ್ಲ, ಅದರ ಬಗ್ಗೆ ಚರ್ಚೆ ಆಗುತ್ತೆ. ಎಲ್ಲದರ ಬಗ್ಗೆ ಇವತ್ತಿನ ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಒಂದು ಸಭೆ ಇದು. ನೋಡಿ, ಮಳೆ ಬರ್ತಾ ಇಲ್ವಲ್ಲ, ಆ ಕಾರಣದಿಂದ ಎಲ್ಲ ಜಿಲ್ಲೆಗಳಲ್ಲಿ ಬರಗಾಲ ಘೋಷಣೆ ಮಾಡಿ ನಮ್ಮ ಜಿಲ್ಲೆಗಳನ್ನು ಬರಪೀಡಿತ ಜಿಲ್ಲೆಗಳಂತ ಹೇಳಿ ಘೋಷಣೆ ಮಾಡಿ ಕುಡಿಯ ನೀರಿನ ಸಮಸ್ಯೆ ಆಗ್ತಾ ಇದೆ. ಇವೆಲ್ಲವೂ ಕೂಡ ಜನಗಳ ಬೇಡಿಕೆಗಳಾಗಿದ್ದಾವೆ ಮತ್ತು ಮನವಿ ಕೂಡ ಇಡ್ತಾ ಇದ್ದಾರೆ. ಸೊ ಇವೆಲ್ಲದರ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆಗಳಿದ್ದಾವೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ. ಯಾವ ಕಡೆ ಮಳೆಯ ಕೊರತೆ ಇದೆಯೋ ಅಲ್ಲೆಲ್ಲ ಕಡೆ ಕೂಡ ಬರಗಾಲ ಘೋಷಣೆ ಮಾಡೋದು ಹೇಗೆ, ಅಥವಾ ಅದಕ್ಕೆ ಪರ್ಯಾಯ ಮಾರ್ಗ ಏನಾದರೂ ಇದೆಯಾ, ಈ ಎಲ್ಲವನ್ನ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಸೊ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಈ ಒಂದು ಸಭೆ ಪ್ರಾರಂಭ ಆಗುತ್ತೆ. ಈ ಮುಂಗಾರು ಕೊರತೆ ಆಗಿದೆ, ಮಳೆ ಕೊರತೆ ಆಗಿದೆ, ಕುಡಿಯುವ ನೀರಿನ ಸಮಸ್ಯೆ ಆಗಿದೆ, ಇನ್ನು ಹಲವು ಸಮಸ್ಯೆಗಳಿದ್ದಾವೆ ಜನಗಳದ್ದು. ಅವೆಲ್ಲವನ್ನು ಕೂಡ ಬಗೆಹರಿಸುವ ಒಂದು ಕೆಲಸವನ್ನು ಏನು ಬಗೆಹರಿಸಬೇಕಲ್ಲ, ಅದರ ಬಗ್ಗೆ ಏನೇನು ಚರ್ಚೆಗಳನ್ನು ಮಾಡಬೇಕು, ಬಗೆಹರಿಸುವ ಪ್ರಯತ್ನವನ್ನು ಹೇಗೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗುತ್ತೆ. ಸಂಪುಟದಲ್ಲಿ ಸದ್ದು ಮಾಡುತ್ತಾ ಬಿಡದಿ ಟೌನ್ಶಿಪ್ ವಿವಾದ. ಹಾಗಾದ್ರೆ ಇವತ್ತು ಸಂಪುಟ ಸಭೆಯಲ್ಲಿ ಬಿಡದಿ ಟೌನ್ಶಿಪ್ ವಿವಾದ ಬಗ್ಗೆ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ. ಟೌನ್ಶಿಪ್ಗೆ JDS ವಿರೋಧಿಸ್ತಾ ಇದೆಯಲ್ಲ, ಅದರ ಹಿನ್ನೆಲೆಯಲ್ಲಿ ಚರ್ಚೆ ಆಗುತ್ತೆ ಇವತ್ತು. ಅವರ ಪಕ್ಷದಲ್ಲೇ ಈ ವಿರೋಧಗಳ ಕೂಡ ಇದ್ದಾವೆ, ವಿರೋಧಿ ಹೇಳಿಕೆಗಳ ಕೂಡ ಇದ್ದಾವೆ, ಅದರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಇನ್ನು ಸಂಪುಟ ಸಭೆಯಲ್ಲಿ ಚರ್ಚೆಗೆ ಮುಂದಾಗ್ತಾರೆ ಈ ಬಿಡದಿ ಟೌನ್ಶಿಪ್ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಎಲ್ಲ ಮಾಹಿತಿಗಳಿದ್ದಾವೆ. ಹಾಗಾದರೆ ಈ ಸಂಪುಟದಲ್ಲಿ ಚರ್ಚೆ ಆಗುತ್ತಾ ಬಿಡದಿ ಟೌನ್ಶಿಪ್ ಬಗ್ಗೆ? ಯಾಕಂದರೆ ರಾಜ್ಯದಲ್ಲಿ ಮತ್ತು ರಾಜಕೀಯದಲ್ಲಿ ಭಾಳ ಚರ್ಚೆ ಆಗ್ತಿದೆ, ಭಾಳ ದಿವಸದಿಂದ ಚರ್ಚೆ ಆಗ್ತಾ ಇದೆ ಈ ಒಂದು ವಿಚಾರ, ಬಿಡದಿ ಟೌನ್ಶಿಪ್ ವಿಚಾರ. ರೈತರು ವಿರೋಧ ಮಾಡ್ತಾ ಇದ್ದಾರೆ ಈ ಒಂದು ಟೌನ್ಶಿಪ್ಗೆ. ನಾವು ಕೊಡೋದಿಲ್ಲ ನಮ್ಮ ಭೂಮಿಯನ್ನು, ನಮಗೆ ಯಾವ ದುಡ್ಡು ಬೇಡ, ನಮ್ಮ ಭೂಮಿ ನಮಗೆ ಬೇಕು ಅಂತ ಹೇಳಿ ರೈತರು ವಿರೋಧ ಮಾಡ್ತಾ ಇರತಕ್ಕಂಥದ್ದು. ಬಟ್ ಸರ್ಕಾರ ಪಟ್ಟು ಹಿಡಿದು ಕೂತಿದೆ. ಸೊ ಏನು ಮಾಡುತ್ತೆ ಅನ್ನೋದು ಅಂಥದ್ದು ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಅಂದರೆ ಸ್ವಪಕ್ಷಿಗಳಲ್ಲೇ
ಕಾಂಗ್ರೆಸ್ ಪಕ್ಷದಲ್ಲೇ ಕೆಲವು ಸಚಿವರ, ಕೆಲವು ಕಾಂಗ್ರೆಸ್ ಹಿರಿಯ ನಾಯಕರ ಅಪಸ್ವರ ಇದೆ ಇದರ ಬಗ್ಗೆ. ಬೇಡ, ಜನಗಳನ್ನು ಎದುರು ಹಾಕೊಳ್ಳೋದು ಬೇಡ, ಜನಗಳ ವಿರೋಧದ ನಡುವೆ ಈ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಸ್ವಲ್ಪ ಕೆಲವು ಸಚಿವರ ಅಪಸ್ವರ ಇದೆ, ವಿರೋಧ ಇದೆ. ಅದರಲ್ಲಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ನೋಡಬೇಕು ಡಿ ಕೆ ಶಿವಕುಮಾರ್ ಅವರು. ಅಂದರೆ ಸಚಿವರ ಒಂದು ಈಗೇನು ವಿರೋಧ ಇದೆಯಲ್ಲ ಮತ್ತು ಜನಗಳ ವಿರೋಧ ಕೂಡ ಇದೆಯಲ್ಲ, ಅದರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಇದನ್ನು ಕೈ ಬಿಡ್ತಾರಾ, ಬಿಡದಿ ಟೌನ್ಶಿಪ್ ವಿಚಾರವನ್ನು, ಅಥವಾ ಇಲ್ಲ ನಾನು ನನ್ನ ಯೋಜನೆ ಏನು ಯೋಜನೆ ಇದೆ ಅದನ್ನು ಸಂಪೂರ್ಣ ಮಾಡೇ ಬಿಡ್ತೀನಿ ಅಂತ ಹೇಳಿ ಮುಂದುವರಿತಾರಾ, ಈ ಎಲ್ಲದರ ಬಗ್ಗೆ ಕೂಡ ಕಾದು ನೋಡಬೇಕು ಇವತ್ತಿನ ಸಚಿವ ಸಂಪುಟದಲ್ಲಿ. ಹಾಗಾದರೆ ಇವತ್ತಿನ ಸಚಿವ ಸಂಪುಟದಲ್ಲಿ ಈ ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಆದರೆ ಜನಗಳ ವಿರೋಧದ ನಡುವೆ ಕೂಡ ಈ ಒಂದು ಭೂಮಿ ಸ್ವಾಧೀನಪಡಿಸಿಕೊಳ್ಳುವ ಏನು ಪ್ರಕ್ರಿಯೆ ಇದೆಯಲ್ಲ ಅದು ಆಗುತ್ತಾ, ಅಥವಾ ಜನಗಳ ವಿರೋಧ ಕಟ್ಕೊಳ್ಳೋದು ಬೇಡ, ರೈತರಿಗೆ ಸಮಸ್ಯೆ ಆಗುತ್ತೆ, ಬೇಡ ರೈತರ ಜಮೀನು ಸ್ವಾಧೀನಪಡಿಸ್ಕೊಳ್ಳೋದು ಬೇಡ, ಬೇಕಾದರೆ ಬೇರೆ ಕಡೆ ಎಲ್ಲಾದರೂ ಇಂಥ ಯೋಜನೆಗಳನ್ನು ಕೊಡೋಣ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಈ ಯೋಜನೆಯ ಕೈ ಬಿಡ್ತಾರಾ ಅಂತ ಕಾದು ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಅಪ್ಡೇಟ್ ಕೊಡ್ತಾರೆ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ ನನಗೆ. ಪ್ರವೀಣ್ ರಾವ್, ಇವತ್ತಿನ ಸಚಿವ ಸಂಪುಟದಲ್ಲಿ ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾದರೆ ಈ ಒಂದು ಚರ್ಚೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರ ಕೈ ಬಿಡ್ತಾರಾ, ಅಥವಾ ಇಲ್ಲ ಇದು ನನ್ನ ಯೋಜನೆ ನಾನು ಪೂರ್ತಿ ಮಾಡೇ ಬಿಡ್ತೀನಿ ಅಂತ ಹೇಳಿದ್ರು ಏನಾದರೂ ಮುಂದುವರಿತಾರಾ, ಏನಾಗುತ್ತೆ ಈ ಒಂದು ಸಭೆಯಲ್ಲಿ ಹೆಚ್ಚಿನ ಮಾಹಿತಿ ಕೊಡೋದಾದರೆ? ಮಹದೇವ್, ಈ ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮೊದಲಿಂದ ಕೂಡ ನೋಡ್ತಾ ಬಂದಿದ್ದೇವೆ. ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಅವರಾಗಿದ್ದರು. ಆ ಸಂದರ್ಭದಲ್ಲಿ ಈ ಒಂದು ಯೋಜನೆಗೆ ಒಂದು ರೀತಿಯ ಚಾಲನೆ ಆರಂಭ ಮಾಡಿರ್ತಕ್ಕಂಥದ್ದು. ಆ ನಂತರದಲ್ಲಿ ಅವರು ಮುಖ್ಯಮಂತ್ರಿಗಳಾದ ನಂತರ ಇದಕ್ಕೆ ಒಂದು ನೋಟಿಫಿಕೇಷನ್ ಸುಮಾರು 518 ಎಕರೆ, ಆ ಬಿಡದಿ ಭಾಗದ 518 ಎಕರೆ ಜಾಗಕ್ಕೆ ಫೈನಲ್ ನೋಟಿಫಿಕೇಷನ್ ಕೂಡ ಕೊಟ್ಟರು. ಮತ್ತು ಒಂದೊಂದು ಎಕರೆಗೆ ಆ ರೈತರಿಂದ ವಶಪಡಿಸ್ಕೊಳ್ತಕ್ಕಂತಹ ಭೂಮಿಗೆ ಒಂದೊಂದು ಎಕರೆಗೆ 2.14 ಕೋಟಿ ರೂಪಾಯಿಯನ್ನು ಕೊಡ್ತೇವೆ, 2,14,00,000 ರೂಪಾಯಿ ಕೊಡ್ತೇವೆ ಅಂಥೇಳಿ ಅದು ಪ್ರಕ್ರಿಯೆನ ಆರಂಭ ಕೂಡ ಮಾಡಿಬಿಟ್ಟಿದ್ರು. ಆದರೆ ಇದಕ್ಕೆ ಈಗಿಂದಲ್ಲ, ಹಿಂದಿನಿಂದಲೂ ಕೂಡ ವಿರೋಧ ಇದ್ದಂಥದ್ದು. ಈಗ ಆ ಒಂದು ನೋಟಿಫಿಕೇಷನ್ ಆದ ನಂತರದಲ್ಲಿ ಆ ಒಂದು ವಿರೋಧ ಪರಾಕಾಷ್ಠೆಯನ್ನು ತಲುಪಿತು. ಯಾವ ರೀತಿಯ ಪ್ರತಿಭಟನೆಗಳಲ್ಲಿ ಆದವು, ರೈತರು ಯಾವ ರೀತಿ ಇದನ್ನು ವಿರೋಧ ಮಾಡಿದ್ರು ಎಲ್ಲವನ್ನೂ ಕೂಡ ನಾವು ನೋಡಿದ್ದೇವೆ. JDS ಇದನ್ನು ಅತ್ಯಂತ ಪ್ರಬಲವಾಗಿ ತೆಗೆದುಕೊಂಡು ಅಲ್ಲಿ ಪ್ರತಿಭಟನೆಗಳು ನಡೆದಂಥದ್ದು, ಪಾದಯಾತ್ರೆ ನಡೆದಂಥದ್ದು. ಕುಮಾರಸ್ವಾಮಿಯವರು ಖುದ್ದಾಗಿ ಪಂಥಾಹ್ವಾನವನ್ನು ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ. ಆ ನಂತರದಲ್ಲಿ ಅವರೇ ಅಲ್ಲಿ ಹೋಗಿ ಯಾವ ರೀತಿಯ ಪ್ರತಿಭಟನೆಗಳು ನಡೆದು ಎಲ್ಲವನ್ನು ಕೂಡ ನಾವು ನೋಡಿದ್ದೇವೆ. ಇದು ಒಂದು ಹಂತ. ಯಾಕಂದರೆ JDS BJP ವಿರೋಧ ಪಕ್ಷಗಳಾಗಿ ಇದನ್ನು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಹಂತ. ಇನ್ನೊಂದೇನಾಗಿದೆ ಕೇಳಿದ್ರೆ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂತಹ ಸಚಿವರುಗಳೇ ಇದಕ್ಕೆ ಒಂದು ರೀತಿಯ ಅಪಸ್ವರವನ್ನು ಅನೇಕರು ವ್ಯಕ್ತಪಡಿಸಿರ್ತಾರೆ. ಅಪಸ್ವರ ಅನ್ನೋದಕ್ಕಿಂತ ಒಂದು ರೀತಿಯ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕೆ ಅಂತಂದರೆ 80% ರೈತರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾಕೆ ಇಷ್ಟೊಂದು ಎಲ್ಲರ ವಿರೋಧವನ್ನು ಕಟ್ಟಿಕೊಂಡು ಈ ಕಡೆ ಒಂದು ಕಡೆ ಜನರಿಂದಲೂ ವಿರೋಧ ಆಗ್ತಾ ಇದೆ, ರಾಜಕೀಯವಾಗಿ ಹಿನ್ನಡೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆ ಒಂದು ಹಿನ್ನೆಲೆಯಲ್ಲಿ ಯಾಕೆ ಈ ಟೌನ್ಶಿಪ್ಪನ್ನು ಮಾಡಬೇಕು ಅನ್ನುವಂಥ ಚರ್ಚೆ ಕಾಂಗ್ರೆಸ್ನೊಳಗಡೆ ಶುರು ಆಯಿತು. ಅದರಲ್ಲೂ ಬಹಳ ಮುಖ್ಯವಾಗಿ ಸಚಿವರುಗಳಾದಂತಹ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಈಗ KPCC ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಇರ್ಬೋದು, ಅವರು ಎಲ್ಲರೂ ಸಹಿತ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳಿಗೆ ಸಪೋರ್ಟಿವ್ ಆಗಿ ಯಾರು ಕೂಡ ಮಾತಾಡಲಿಲ್ಲ. ವಿರೋಧ ವ್ಯಕ್ತಪಡಿಸಿದ್ರು ಅನ್ನೋದಕ್ಕಿಂತ ಮುಖ್ಯಮಂತ್ರಿಗಳಿಗೆ ಸಪೋರ್ಟಿವ್ ಆಗಿ ಮಾತಾಡಲಿಲ್ಲ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು,
ಇದು ಅತ್ಯಂತ ವಿರೋಧ ವ್ಯಕ್ತವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಆವಾಗ ಒಂದು ಸ್ಪಷ್ಟ ಅನಿಸ್ತದೆ, ಹರಮಂದಿನಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪರ್ಸ್ನಲ್ ಇಂಟ್ರೆಸ್ಟ್ ತಗೊಂಡು ಈ ಒಂದು ಯೋಜನೆ ಮಾಡೇ ತೀರ್ತೇನೆ ಅಂತ, ಯಾಕಂದರೆ ಕುಮಾರಸ್ವಾಮಿ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳಿದಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಪ್ರಧಾನಮಂತ್ರಿ ಮೋದಿಯವರಿಗೆ ನಾನು ಈ ಯೋಜನೆಗಳ ಬಗ್ಗೆ ನಾನು ತಿಳಿಸಿದ್ದೇನೆ, ಅವರು ಕೂಡ ಇದ್ರ ಬಗ್ಗೆ ತುಂಬ ಒಂದು ಅಪ್ರಿಷಿಯೇಟ್ ಮಾಡಿದ್ದಾರೆ. ಭವಿಷ್ಯದ ದೃಷ್ಟಿಯಿಂದ, ಸಮಗ್ರ ಬೆಂಗಳೂರಿನ ಅಭಿವೃದ್ಧಿ ದೃಷ್ಟಿಯಿಂದ ಈ ಯೋಜನೆ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಎಲ್ಲ ಕಡೆಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಒಬ್ಬರೇ ಇದ್ರ ಬಗ್ಗೆ ಸಮರ್ಥನೆಯನ್ನು ಮಾಡ್ಕೊಂಡು ಈ ಯೋಜನೆಯನ್ನು ಮಾಡೇ ತೀರ್ತೇನೆ ಅನ್ನುವಂಥ ಮಾತು, ಜೊತೆಗೆ ಅದೆಲ್ಲ ಕೂಡ ಬರಡು ಭೂಮಿ, ರೈತರೇ ಇಲ್ಲ ಎಲ್ಲವನ್ನೂ ಹೇಳಿದ್ರು. ಆದರೆ ಅಲ್ಲಿ ಭೂಮಿ ಹೆಂಗಿದೆ, ರೈತರು ಹೆಂಗಿದ್ದಾರೆ, ಯಾವ ರೀತಿಯ ಹಾಲು ಉತ್ಪಾದನೆ ಆಗ್ತಾ ಇದೆ, ಎಷ್ಟೊಂದು ಹಚ್ಚ ಹಸಿರಿನ ಸ್ಥಿತಿ ಇದೆ, ಅಲ್ಲಿ ತೋಟಗಳು ಹೇಗಿದ್ದಾವೆ, ಎಲ್ಲವೂ ಕೂಡ ಮಾಧ್ಯಮದಲ್ಲೂ ಬಂತು. ಕುಮಾರಸ್ವಾಮಿ ಅವರು ಅಲ್ಲಿ ಹೋಗಿ ಎಲ್ಲ ರೈತರ ಜೊತೆ ಹೋರಾಟ ಮಾಡಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಈ ಒಂದು ಹಂತದಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಸಚಿವರುಗಳು ಇವತ್ತು ಅದನ್ನ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡೋಣ ಅನ್ನುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಪ್ರವೀಣ್ ರಾವ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಸಚಿವ ಸಂಪುಟದ ಸರ್ಕಸ್. ಜುಲೈ 2ನೇ ವಾರ ಕ್ಯಾಬಿನೆಟ್ ವಿಸ್ತರಣೆ ಬಹುತೇಕ ಫಿಕ್ಸ್ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಇನ್ನು ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಸಚಿವ ಸಂಪುಟದ ಸರ್ಕಸ್. ಜುಲೈ 2ನೇ ವಾರ ಕ್ಯಾಬಿನೆಟ್ ವಿಸ್ತರಣೆ ಬಹುತೇಕ ಫಿಕ್ಸ್ ಅನ್ನುವಂತಹ ಮಾಹಿತಿಗಳಿದ್ದಾವೆ. ಇಂದು ಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ಇದೆ. ಜುಲೈ 3ರಂದು ರಾಹುಲ್ ವಿದೇಶದಿಂದ ದೆಹಲಿಗೆ ವಾಪಸ್ ಆಗ್ತಾರೆ. ಅಂದರೆ ವಿದೇಶಿಯ ಒಂದು ಪ್ರವಾಸದಲ್ಲಿದ್ದಾರೆ ರಾಹುಲ್ ಗಾಂಧಿ ಅವರು. ನಾಳೆ ದೆಹಲಿಗೆ ತೆರಳಲಿರುವ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಸಂಪುಟ ವಿಸ್ತರಣೆ ಕುರಿತು ಚರ್ಚೆ ಆಗುತ್ತಲ್ಲಿ. ಈಗಾಗಲೇ ಸಚಿವರ ಪಟ್ಟಿ ರಾಹುಲ್ಗೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾರ್ಯಾರು ಆಗಬೇಕು ಅನ್ನುವಂಥ ಒಂದು ಲಿಸ್ಟ್ ಇರುತ್ತಲ್ಲ, ಅದನ್ನ ರಾಹುಲ್ ಗಾಂಧಿ ಅವರಿಗೆ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ದೆಹಲಿಯಲ್ಲಿ ಚರ್ಚೆ ಬಳಿಕ 2ನೇ ಪಟ್ಟಿ ಬಹುತೇಕ ಫಿಕ್ಸ್ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಎಸ್ ವೀಕ್ಷಕರೇ, ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಏನಿದೆಯಲ್ಲ ಸಚಿವರ ಸಂಪುಟ ವಿಸ್ತರಣೆ ಏನಾಗಬೇಕು ಅದರ ಸರ್ಕಸ್ಸೇ ನಡೆದು ಹೋಗ್ತಾ ಇದೆ. ಈಗ ಏನು ಮೊದಲನೇ ಹಂತದಲ್ಲಿ ಈ ಫಸ್ಟ್ ಪಟ್ಟಿಯಲ್ಲಿ ಏನು 14 ಜನರು ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕುರಿತಂತೆ. ಸೊ ಇನ್ನು ಉಳಿದಂಥ 19ರಿಂದ 20 ಸ್ಥಾನಗಳೇನಿದ್ದಾವೆ ಅವುಗಳಿಗೋಸ್ಕರ ಈಗ ಲಾಬಿ ನಡೀತಾ ಇದೆ, ಸರ್ಕಸ್ ನಡೀತಾ ಇದೆ. ನನಗೂ ಕೊಡಿ ಸಚಿವ ಸ್ಥಾನ, ಹೊಸಬರಿಗೂ ಕೊಡಿ, ನಾವು ಮೊದಲನೇ ಬಾರಿ ಆಯ್ಕೆ ಆಗಿದ್ದೀವಿ, ನಮಗೂ ಕೊಡಿ ಸಚಿವ ಸ್ಥಾನ ಅಂಥೇಳಿ ಹೊಸದಾಗಿ ಆಯ್ಕೆ ಆಗಿರೋರು ಕೂಡ ಪತ್ರವನ್ನು ಬರೆದಿರ್ತಕ್ಕಂಥ ಸಂಗತಿಗಳಿದ್ದಾವೆ. ಬಟ್ ಇವಾಗ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಇವತ್ತು ಅನ್ನುವಂತಹ ಮಾಹಿತಿಗಳಿದ್ದಾವೆ. ಬಟ್ ಅದು ಕನ್ಫರ್ಮ್ ಇಲ್ಲ. ಯಾಕಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಒಂದು ವಿದೇಶಿ ಪ್ರವಾಸದಲ್ಲಿರೋದ್ರಿಂದ ಅವರು ದೆಹಲಿಗೆ ಬಂದ ನಂತರವೇ ಹೋಗಬೇಕಾಗತ್ತೆ, ಅವರ ಭೇಟಿ ಆಗಬೇಕಾದ್ರೆ. ಸೊ ಬರ್ತಾರೆ ಅನ್ನುವಂತಹ ಮಾಹಿತಿಗಳಿದ್ದಾವೆ, ಅದು ಖಚಿತ ಇಲ್ಲ, ನೋಡಬೇಕೇನಾಗುತ್ತೆ ಅಂಥೇಳಿ. ಇವಾಗ ಸಚಿವ ಸಂಪುಟ ಏನು ವಿಸ್ತರಣೆ ಆಗಬೇಕಲ್ಲ, ಒಂದು 19ರಿಂದ 20 ಏನು ಸಚಿವ ಸ್ಥಾನಗಳಿದ್ದಾವಲ್ಲ ಅವೆಲ್ಲ ಫಿಲ್ ಮಾಡಬೇಕು. ಸೊ ಅಲ್ಲಿ ಬೇಡಿಕೆಗಳಿದ್ದಾವೆ. ಸೊ ಇವಾಗ ಲಿಸ್ಟ್ ಕೂಡ ದೆಹಲಿಯ ನಾಯಕರಿಗೆ, ಏನು ಹೈಕಮಾಂಡ್ ನಾಯಕರಿದ್ದಾರಲ್ಲ ಕಾಂಗ್ರೆಸ್ ವರಿಷ್ಠರು, ಅವರ ಕೈ ಸೇರಿದೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಆ ಲಿಸ್ಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಸ್ವಲ್ಪ ಅವರ ಒಂದು ಸೂಚಿಸಿದವರ ಒಂದು ಹೆಸರುಗಳಿರ್ತವೆ. KPCC ಅಧ್ಯಕ್ಷರಿದ್ದಾರೆ ಹರಿಪ್ರಸಾದ್ ಅವರು, ಅವರ ಒಂದು ಕೆಲವರ ಹೆಸರುಗಳನ್ನ ಸೂಚಿಸಿರ್ತಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ AICC ಅಧ್ಯಕ್ಷರು, ಅವರು ಕೂಡ ಕೆಲವು ನಾಯಕರನ್ನ, ಕೆಲವು MLAಗಳನ್ನು ಸೂಚಿಸಿರ್ತಾರೆ. ಇವ್ರನ್ನೂ ಕೂಡ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅಂತೇಳಿ. ಅದರಲ್ಲಿ ಮುಖ್ಯವಾಗಿ ಇವಾಗ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಅವ್ರದ್ದು ಕೂಡ ಕೆಲವು ಲಿಸ್ಟ್ ಇರ್ತವೆ, ಕೆಲವರ ಹೆಸರಿರ್ತವೆ. ಇವಾಗಿರುವಂಥ ಮಾಹಿತಿ ಪ್ರಕಾರ ಕೆಲವರು ಇದ್ದಾರೆ. ಈಗ ಏನಂತ ಹೇಳಿದ್ರೆ, ಈಗ 2ರಿಂದ 3 ಬಾರಿ ಆಯ್ಕೆ ಆದವರಿಗೆ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ಬೇಕು, ಮತ್ತೆ ಹೊಸದಾಗಿ ಏನು ಆಯ್ಕೆ ಆಗಿರ್ತಾರಲ್ಲ ಅವ್ರನ್ನ ಈ ಬಾರಿ ಸೇರಿಸ್ಕೊಳ್ಳಲ್ಲ ಅನ್ನುವಂಥ ಮಾಹಿತಿಗಳಿದ್ದಾವೆ. ಮತ್ತು
ಹಿರಿಯರಿಗೆ ಮಣೆ ಹಾಕುವ ಸಾಧ್ಯತೆಗಳಿದ್ದಾವೆ. ಈ 30ರಿಂದ 40 ಅಥವಾ 50 ವರ್ಷದೊಳಗಿನ ಸಚಿವರಿಗೆ ಈ ಬಾರಿಯ ಸಚಿವ ಸಂಪುಟದಲ್ಲಿ ಸ್ಥಾನಗಳು ಸಿಗ್ತಾವೆ ಅನ್ನುವಂಥ ಮಾಹಿತಿಗಳಿದ್ದಾವೆ ಸದ್ಯಕ್ಕಿರುವ ಪ್ರಕಾರ. ನೋಡಬೇಕು ಏನಾಗುತ್ತೆ ಅಂತ ಹೇಳಿ. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.